ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ದೇಶಗಳ ಎಫೆಕ್ಟ್ನಿಂದಾಗಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆಯಾಗ್ತಾ ಇಲ್ಲ. ಇದರಿಂದ ಹೋಟೆಲ್ ಸೇರಿದಂತೆ ಅನೇಕ ಉದ್ಯಮಗಳಿಗೆ ಎಫೆಕ್ಟ್ ಆಗಿದ್ದು ಹೋಟೆಲ್ ಬಂದ್ ಆಗುವ ಲಕ್ಷಣಗಳು ಹೆಚ್ಚಾಗಿವೆ. ಯುದ್ಧದಿಂದ ವಾಣಿಜ್ಯ ಗ್ಯಾಸ್ ಸಪ್ಲೈ ಸ್ಥಗಿತ. ಎಲ್ಪಿಜಿ ಇಲ್ಲದೆ ಹೋಟೆಲ್ಗಳು ಅಲ್ಲೋಲ ಕಲ್ಲೋಲ. ಇರಾನ್ ಇಸ್ರೇಲ್ ಯುದ್ಧ ಜಾಗತಿಕವಾಗಿ ಸಮಸ್ಯೆಯನ್ನು ತಂದೊಡ್ಡಿದೆ. ಈಗಾಗಲೇ ವ್ಯಾಪಾರಕ್ಕೆ ಬಹುತೇಕವಾಗಿ ನಷ್ಟ ಕೂಡ ಉಂಟಾಗ್ತಾ ಇರುವಂಥದ್ದು. ಅದರಲ್ಲಿ ಕೂಡ ಕರ್ನಾಟಕದ ಹೋಟೆಲ್ ಉದ್ಯಮಕ್ಕೆ ಬಹಳಷ್ಟು ಹೊಡೆತ ಬಿದ್ದಿರುವಂಥದ್ದು. ಹಾಗಾದರೆ ಹೋಟೆಲನ್ನು ನಡೆಸುವಂತಹ ಹೋಟೆಲ್ ಮಾಲೀಕರು ಏನು ಹೇಳ್ತಾರೆ, ಹಾಗೆಯೇ ಇದರ ಬಗ್ಗೆ ಆರ್ಥಿಕ ತಜ್ಞರು ಏನು ಹೇಳ್ತಾರೆ, ಜನಸಾಮಾನ್ಯರು ಏನು ಹೇಳ್ತಾರೆ? ಯಾಕಂದರೆ ಹೋಟೆಲನ್ನು ಬಹುತೇಕ ಜನ ಹೋಟೆಲ್ಗೆ ಬಂದು ತಿಂಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು, ರಾತ್ರಿ ಡಿನ್ನರನ್ನು ಕೂಡ ಮಾಡ್ತಾರೆ. ಹಾಗೆಯೇ ಹೋಟೆಲ್ ಬೆಂಗಳೂರಲ್ಲಿ ಬಹಳಷ್ಟು ಉದ್ಯಮ ಈಗಾಗಲೇ ಒಂದು ಮುಂಚೂಣಿಯಲ್ಲಿರುವಂಥದ್ದು. PGಯಲ್ಲಿ ಇರೋರು ಕೂಡ ಹೋಟೆಲ್ಗೆ ಬಂದು ತಿಂಡಿ ಅಂತಿರುವಂಥದ್ದು. ಈಗ ಗ್ಯಾಸ್ನ ಪೂರೈಕೆಯಲ್ಲಿ ವ್ಯತ್ಯಯ ಆದರೆ ಬಹಳಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಹಾಗಾದರೆ ಹೋಟೆಲ್ ಮಾಲೀಕರು ಜನಸಾಮಾನ್ಯರು ಏನು ಹೇಳ್ತಾರೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಿಂದ ಭಾರತಕ್ಕೆ ಇಂಧನ, ತೈಲ ಹಾಗೂ ಅನಿಲಗಳು ಪೂರೈಕೆಯಾಗ್ತಾ ಇಲ್ಲ. ಗ್ಯಾಸ್ ಕಂಪನಿಗಳು ಸದ್ಯ ಗೃಹ ಬಳಕೆ ಗ್ಯಾಸ್ ಸರಬರಾಜು ಮಾಡ್ತಾ ಇದ್ದು ನಿನ್ನೆಯಿಂದಲೂ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ನಿಲ್ಲಿಸಲಾಗಿದೆ. ಈಗಾಗಲೇ ಎಫೆಕ್ಟ್ ಆಗಿದೆ. ಈಗ ಸೋಮವಾರದಿಂದ ಗ್ಯಾಸ್ ಸಪ್ಲೈ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟರ್ಗಳು ಹೇಳ್ತಾ ಇದ್ದಾರೆ. ಮೇಲಧಿಕಾರಿಗಳು ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಅವ್ರ ಹತ್ರ ಮಾತಾಡಿದರೆ ಅವರು ಇಲ್ಲ, ನಮಗೆ ಕೇಂದ್ರ ಸರ್ಕಾರದಿಂದ ಒಂದು ಇನ್ಸ್ಟ್ರಕ್ಷನ್ ಇದೆ, ಡೊಮೆಸ್ಟಿಕ್ಕಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಕಮರ್ಷಿಯಲ್ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಬಟ್ ಈಗಾಗಲೇ ಇವರು ನಮಗೆ ಸಪ್ಲೈನೇ ಕೊಡ್ತಾ ಇಲ್ಲ, ಕಮರ್ಷಿಯಲ್ ಫಿಲ್ಲಿಂಗೇ ಸ್ಟಾಪ್ ಮಾಡಿದ್ದಾರೆ ಶನಿವಾರದಿಂದ, ನಿಮ್ಗೆ ಕೊಡೋಕ್ಕಾಗಲ್ಲ ಅಂತ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ಒಂದು ಟೀ ಕಾಫಿ ಮಾಡಬೇಕಂದ್ರೂ ಗ್ಯಾಸ್ ಅವಶ್ಯಕತೆ ಇದೆ. ಸಂಪೂರ್ಣವಾಗಿ ಹೋಟೆಲ್ ಉದ್ಯಮ ನಿಂತಿರೋದೇ ಗ್ಯಾಸ್ ಮೇಲೆ. ಆದರೆ ನಿನ್ನೆಯಿಂದಲೂ ಸಂಪೂರ್ಣವಾಗಿ ಕಮರ್ಷಿಯಲ್ ಗ್ಯಾಸ್ ಸಪ್ಲೈಯನ್ನ ಕಂಪನಿಗಳು ನಿಲ್ಲಿಸಿವೆ. ಸದ್ಯ ಒಂದಿನಕ್ಕೆ ಹೋಟೆಲ್ಗಳಿಗೆ 4 ರಿಂದ 5 ಗ್ಯಾಸ್ಗಳು ಬೇಕಾಗಿದೆ. ಈಗಾಗಲೇ ಹಲವು ಕಡೆಗಳಲ್ಲಿ ಖಾಲಿ ಗ್ಯಾಸ್ ಅನ್ನ ಹೋಟೆಲ್ಗಳು ಇರಿಸಿಕೊಂಡಿವೆ. ವಿದ್ಯಾರ್ಥಿ ಭವನ್, CTR, ನಿಸರ್ಗ ಸೇರಿದಂತೆ ಕೆಲವೊಂದಿಷ್ಟು ಹೋಟೆಲ್ಗಳು ಇಂದಿಗೆ ಆಗುವಷ್ಟು ಮಾತ್ರ ಸ್ಟಾಕ್ ಇರಿಸಿಕೊಂಡಿದ್ದು ಆ ಗ್ಯಾಸ್ ಸ್ಟಾಕ್ ಖಾಲಿಯಾದ್ರೆ ಹೋಟೆಲ್ ಅನ್ನ ಕ್ಲೋಸ್ ಮಾಡುವ ಸ್ಥಿತಿ ಇದೆ ಅಂತಾರೆ ಹೋಟೆಲ್ ಮಾಲೀಕರು. ಯೂಶಲಿ ಕಾಲೇಜ್ ಆದಮೇಲೆ ನಾನು ಔಟ್ಸೈಡ್ ಹೋಗಿ ತಿನ್ನಕ್ಕೆ ಹೋಗ್ತೀನಿ, ಹೋಟೆಲ್ಸ್ ಯೂಸ್ ಮಾಡ್ತೀನಿ, ರೋಡ್ ಸೈಡ್ ಹೋಟೆಲ್ಸು. ಇವಾಗ ನಮಗೆ ಇರಾನ್ ಮತ್ತು US ವಾರ್ ನಡೀತಾ ಇದೆ. ಸೊ ಅವರು ಇವಾಗ ನಮ್ಮ ಇಂಡಿಯನ್ಸ್ಗೆ ಸಪ್ಲೈ ಆಫ್ ಗ್ಯಾಸ್ ಸಪ್ಲೈ ಕಟ್ ಆಫ್ ಮಾಡಿಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ ಎಫೆಕ್ಟ್ ಆಗುತ್ತೆ ಮನೆಗೂ ಆಗಲಿ, ಹೋಟೆಲ್ಸ್ಗೆ, ರೆಸ್ಟು, ಹಾಸ್ಪಿಟಲು ಎಲ್ಲ ವರ್ಕಿಂಗ್ ಮಾಡೋರಿಗೆ, ಆಫೀಸ್ಗೆ ಹೋಗೋರಿಗೆ ಎಲ್ಲರಿಗೂ ಗ್ಯಾಸ್ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್. ಪರ್ ಡೇ ಏನೆಲ್ಲ ಮಾಡ್ತೀರಾ ಮನೆಯಲ್ಲಿ? ಪರ್ ಡೇ ಮಾರ್ನಿಂಗು ನಾಷ್ಟ, ತಿರ್ಗಾ ಮಧ್ಯಾಹ್ನ ಅಡುಗೆ, ಸಾಂಬಾರು ಎಲ್ಲ ಮಾಡ್ತೀವಿ. ತಿರ್ಗಾ ನೈಟ್ಗೂ ಬೇಕು, 3 ಟೈಮ್ಸ್ ಬೇಕೇ ಬೇಕು. ಅದಿಲ್ಲ ಅಂದರೆ ಯಾರಿಗೂ ಯೂಸೇ ಇಲ್ಲ. ಇನ್ನು ಬೆಂಗಳೂರಲ್ಲಿ PGಯಲ್ಲಿ ಇರೋರು, ಕೆಲಸಕ್ಕೆ ಕಾಲೇಜಿಗೆ ಹೋಗೋರು ಸೇರಿದಂತೆ 30% ರಿಂದ 40% ಜನ ಹೋಟೆಲ್ ಆಹಾರದ ಮೇಲೆ ಅವಲಂಬಿಸಿದ್ದು ಹೋಟೆಲ್ ಬಂದ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತಾರೆ ಹೋಟೆಲ್ ಗ್ರಾಹಕರು ಹಾಗೆ ಆರ್ಥಿಕ ತಜ್ಞರು. ಇನ್ನು ಕೇವಲ ಕಮರ್ಷಿಯಲ್ ಅಷ್ಟೇ ಅಲ್ಲ, ಗೃಹ ಬಳಕೆ ಗ್ಯಾಸ್ಗಳ ಸರಬರಾಜು ಕೂಡ ನಿಧಾನವಾಗಿ ವ್ಯತ್ಯಯವಾಗ್ತಾ ಇದೆ. ಈ ಹಿಂದೆ 15 ದಿನಕ್ಕೊಂದು ಗ್ಯಾಸ್ ರೀಫಿಲ್ಲಿಂಗ್ಗೆ ಅವಕಾಶ ಇತ್ತು. ಆದರೆ ಇದೀಗ 1 ತಿಂಗಳು ಕಡ್ಡಾಯವಾಗಿ ಸಮಯವಾಗಿರಬೇಕು. ಒಂದಿನ ಹೆಚ್ಚು ಕಡಿಮೆ ಆದ್ರೂ ಗ್ಯಾಸ್ ಬುಕ್ ಆಗ್ತಾ ಇಲ್ಲ. ಜೊತೆಗೆ ಹಿಂದೆ ಕೇವಲ 1 ದಿನಗಳಲ್ಲಿ ಗ್ಯಾಸ್ ಸರಬರಾಜಾಗ್ತಾ ಇತ್ತು. ಆದ್ರೆ ಇದೀಗ 2-3 ದಿನ ಆದ್ರೂ ಮನೆಗಳಿಗೆ ಪೂರೈಕೆಯಾಗ್ತಾ ಇಲ್ಲ. ಇದರಿಂದ ಅಡುಗೆ ಮಾಡಲು ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂತಾರೆ ಸಾರ್ವಜನಿಕರು. ತುಂಬಾನೇ ಆಗುತ್ತೆ ಮೇಡಮ್ ಅವರೇ, ಗ್ಯಾಸ್ ಸಮಸ್ಯೆ ಇದೆ. ನಾವಂತೂ ಹೊರಗಡೆ ಬಂದರೆ ಒಂದು ಟಿಫನ್ ತೊಗೊಳ್ಬೇಕು ಅಂತ ನಾವೇನೋ ತೊಗೊಳ್ತೀವಿ. ಬಟ್ ನಮ್ಗಿಂತ ಕೆಳ ಜನ ಅವ್ರು ಏನು ತೊಗೊಂಡು ತಿನ್ನೋಕ್ಕಾಗುತ್ತೆ, ಬೀದಿ ಮೇಲೆ ಇರೋರುವೆ. ಒಟ್ನಲ್ಲಿ ಯುದ್ಧದ ಎಫೆಕ್ಟ್ ಹೋಟೆಲ್ ಉದ್ಯಮದ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರಿದ್ದು ನಾಳೆ ಹೋಟೆಲ್ಗಳು ಓಪನ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್.